ಬಂಧುಗಳೇ, ಉಪಚುನಾವಣೆ ಬಂದಾಗ ದಲಿತರೆಲ್ಲ ಕಾಂಗ್ರೆಸ್ಗೆ ಆಗ್ತಾರೆ ಅಂತ ಒಂದು ಸಂದೇಶ ಇದೆ. ಇವತ್ತಿರೋರು ಯಾರಿಲ್ಲಿ? ನಿಮ್ಮ ಅಹವಾಲು ಕೇಳಕ್ಕೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ದಲಿತ ಕಾಲೋನಿಯಲ್ಲಿ ದೇವರಸಳ್ಳಿಯಲ್ಲಿ ಸ್ಮಶಾನದ ಅಲ್ಲಿ ಎಣಕ್ಕೆ ಉಣಕ್ಕೆ ಜಾಗ ಕೊಡಲಿಲ್ಲ ಅಂತ ತಾಲೂಕು ಆಡಳಿತದ ಮುಂದೆ ಎಣ ತಂದು ಸಂದರ್ಭದಲ್ಲಿ ನಿಮಗೆ ಆತ್ಮಗೌರವ ಇದ್ರೆ, ನಿಮಗೇನಾದ್ರೂ ಕನಿಷ್ಠ ಗೌರವ ಇದ್ರೆ ಅವತ್ತೇ ನನ್ನ ಸಮುದಾಯದ ನನ್ನ ಅಕ್ಕ ತಂಗಿರೋ ದೇವರಸಳ್ಳಿಗೆ ನೀವು ಹೋಗ್ಬೇಕಾಯ್ತು, ಅವರ ಜೊತೆಯಲ್ಲಿ ಕೂತ್ಕೋಬೇಕಾಯ್ತು ಬಂಧುಗಳೇ. ಆದ್ರೆ ನಿಮಗೆ ಆ ತಾಯಿ ಹೃದಯ ನಿಮ್ಮ ಶಾಸಕರಿಗಿಲ್ಲ, ನಿಮ್ಮ ಸಂಸದರಿಗಿಲ್ಲ ಅಂತ ನಾನು ಈಗ ಹೆಮ್ಮೆ ಹೇಳ್ತೀನಿ ಬಂಧುಗಳೇ. ನಿಮಗೆ ತಾಯಿ ಹೃದಯ ಇಲ್ಲ. ದಲಿತರು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ 75 ವರ್ಷಗಳಿಂದ ನಮ್ಮನ್ನ ವೋಟ್ ಹಾಕಿಸ್ಕೊಂಡು ನಮ್ಮನ್ನ ಗುಲಾಮರಂತೆ ನೋಡುವಂತ ಪರಿಸ್ಥಿತಿ ಇವತ್ತು ಇದೆ. 2024 ಮುಗಿದೆ 25 ಹೋಗ್ತಾ ಇದೀವಿ. ನಾವು ಏನ್ ಕೇಳ್ತಾ ಇದೀವಿ ಸ್ವಾಮಿ? ಹಣ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ, ಜಮೀನ್ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇದ್ದು ನಾವು ಸ್ವತಂತ್ರಾಗ ನೆಮ್ಮದಿಯಿಂದ ಜಾಗ ಕೊಡ್ರಿ, ಸುಡಕ್ಕೆ ಊನಕ್ಕೆ ಜಾಗ ಕೊಡಿದ್ರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, MLA, MP ದಲಿತರ ಬಗ್ಗೆ ಕಾಳಜಿಲ್ಲದಿರೋ ನ್ಯಾಯಾಲಯ ಎಂಪಿಗಳನ್ನು ನಾವು ಇವತ್ತು ಹೊಂದಿದ್ದೀವಿ ಅಂದ್ರೆ ನಾವು ಓಟ್ ಹಾಕುವ ಸಂದರ್ಭದಲ್ಲಿ ಕಳೆದ 1 ತಿಂಗಳು 1.5 ತಿಂಗಳಿಂದ ನಡೀತು. ಉಪಚುನಾವಣೆಯಲ್ಲಿ 2,000, 3,000, 4,000, 5,000 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಮತದಾನ ನಮ್ಮ ಮನೆಯ ಹೆಣ್ಣು ಮಗಳು, ಮತದಾನವನ್ನು ಮಾರಾಟ ಮಾಡ್ಕೋಬೇಡ್ರಿ ಅಂದ್ರು. ಆದ್ರೆ ನಾವು 2,000, 3,000, 4,000, 5,000ಗೋಸ್ಕರ ನಮ್ಮ ಮತವನ್ನು ಮಾಡ್ಕೊಂಡು ಇವತ್ತು ಚನ್ನಪಟ್ಟಣದಲ್ಲಿ ಬಂದು ಕೈಲಾಗ್ತಿರೋ ತಹಸೀಲ್ದಾರ್ ಹತ್ರ ಇವತ್ತು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ನಾನು ಈ ಮಾತಾಡ್ತಿದ್ದೀನಿ, ತಹಸೀಲ್ದಾರು MLA ಹೇಳ್ದಂಗೆ ಕೇಳ್ತಾರೆ, ಜಿಲ್ಲಾಧಿಕಾರಿಗಳು MLA ಹೇಳ್ದಂಗೆ ಕೇಳ್ತಾರೆ. ಇಲ್ಲಿ ಜಿಲ್ಲಾಧಿಕಾರಿಗಳು ನಮ್ಗೆ ಸಂಬಂಧಿಕರಿಲ್ಲ, ತಹಸೀಲ್ದಾರ್ ನಮ್ಗೆ ಸಂಬಂಧಿಕರಿಲ್ಲ, MLA ನಮ್ಗೆ ಸಂಬಂಧಿಕರಿಲ್ಲ, MLC ನಮ್ಗೆ ಸಂಬಂಧಿಕಿಲ್ಲ. ನಮ್ಮ ನೋವನ್ನು ಯಾರಿಗೆ ಹೇಳುವ ಬಂಧುಗಳೇ? ನಮ್ಮ ನೋವನ್ನು ಕೇಳಕ್ ಯಾರಾದ್ರೂ ಇರ್ಬೇಕಲ್ಲ. ಆದ್ರೆ ನಮ್ಮ ನೋವನ್ನು ಕೇಳಕ್ ಒಬ್ಬರೇ ಇದ್ದಾರೆ. ನಮ್ಮ ನೋವನ್ನ ಪರಿಹಾರ ಮಾಡಕ್ಕಿರೋದು ಒಬ್ಬರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದಲ್ಲಿ ನಮಗೆ ನೋವನ್ನ ಕೇಳಕ್ಕೆ ಕಾರ್ಯಾಂಗ ವ್ಯವಸ್ಥೆ ಇದೆ, ಸಂವಿಧಾನ ವ್ಯವಸ್ಥೆ ಇದೆ. ಆ ಸಂವಿಧಾನ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸುವ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ನಾವು ಇವತ್ತು ಯಾವ ಪರಿಸ್ಥಿತಿ ಇದ್ದೀವಿ ಅಂದ್ರೆ, ತಾಯಿ ಆದಳು ಮಗು ಹತ್ತಿರ ಮಾತ್ರ ಹಾಲು ಕೊಡುವಂತ ಸಂದರ್ಭ. ಅಂತ ಸಂದರ್ಭದಲ್ಲಿ ನಮಗೆ ದೇವರಸಳ್ಳಿ ಒಂದೇ ಅಲ್ಲ, ದೇವರಸಳ್ಳಿ ಒಂದು ನಾಮಕ ವ್ಯವಸ್ಥೆ, ದೇವರಸಳ್ಳಿ ಒಂದು ಹೆಸರು ಮಾತ್ರ ಅಷ್ಟೇ. ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ ಇಂಥ 100 ಸಮಸ್ಯೆ ಇದೆ. ಇಂಥ 100 ಸಮಸ್ಯೆಗಳನ್ನ ಬಗೆಹರಿಸ್ತಾ ಇರೋಂತರಿಗೆ ನಾವು ಓಟ್ ಹಾಕಿ ಅವ್ರ ಮುಂದೆ ಹೋಗಿ ನಾವು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಬೇಕು ಅಂದ್ರೆ ಈ ಸಮುದಾಯದ, ಈ ಸಮಾಜದ ಆತ್ಮಗೌರವಕ್ಕೋಸ್ಕರ, ಸ್ಮಶಾನಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಅಲ್ಲ, ಇವತ್ತು ಆನ್ಲೈನ್ ಅಲ್ಲಿ ಇಲ್ಲಿ ಮಾಡಿದ್ರೆ ಅಮೆರಿಕದಲ್ಲಿ ನಡೆದಿರೋದು ನೋಡ್ಬೋದು, ಲಂಡನ್ ಅಲ್ಲಿ ಇರೋದು ನೋಡ್ಬೋದು, ಜಪಾನ್ ಅಲ್ಲಿ ಇರೋದು ನೋಡ್ಬೋದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಸ್ಮಶಾನಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ, ಭಿಕ್ಷೆ ಬೇಡ್ತಾ ಇದೀವಿ ಅಂದ್ರೆ, ನಾವು ಸಂವಿಧಾನ ಯಥಾವತ್ತು ಜಾರಿ ಆಗಿದ್ಯೋ ಇಲ್ವೋ ಅನ್ನೋದು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ ಬಂಧುಗಳೇ. ಈ ಪರಿಸ್ಥಿತಿಯಲ್ಲಿ ದೇವರಸಳ್ಳಿಯ ಒಡನಾಡಿ, ಹೋರಾಟದ ಒಡನಾಡಿ ನನ್ನ ಸುರೇಶ್ ಗೌತಮ್, ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಚನ್ನಪಟ್ಟಣ ಹೇಳಿ ಕೇಳಿ ಬೊಂಬೆಯ ನಾಡು, ಕಲೆಗಳ ತವರೂರು, ಬೊಂಬೆಯ ನಾಡು, ಕಲೆಗಳ ತವರೂರು ಅಂತ ಕಲೆಗಳ ತವರೂರಲ್ಲಿ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ನಾವು ನ್ಯಾಯ ಕೇಳಕ್ ಎಲ್ಲೋಗಣ? ಅಣ್ಣ ಹೇಳಿದ್ರು ಹನುಮಂತಣ್ಣ, 4 ಜನ ಮುಖ್ಯಮಂತ್ರಿ, 15 ವರ್ಷದಿಂದ ಎಷ್ಟೋ ಜನ MLA, MP ಗಳು ಹೋಗ್ತಾ ಇದ್ದಾರೆ ಬಂಧುಗಳೇ. ನಮ್ಮ ನೋವು ಕೇಳಕ್ಕೆ ಯಾರೂ ಬರ್ತಾ ಇಲ್ಲ.